ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕ್ಕಳೇ, ಇಂದು ನಾವು 9ನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಕಂಡುಬರುವಂತಹ ಗುರುತ್ವ ಘಟಕದಲ್ಲಿ ಭೂಮಿಯ ದ್ರವ್ಯರಾಶಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ಮಾಹಿತಿಗಳನ್ನು ಅಧ್ಯಯನ ಮಾಡೋಣ. ಇಂದಿನ ಈ ಅವಧಿಯಲ್ಲಿ ನಾವು ಅಧ್ಯಯನ ಮಾಡುವಂತಹ ಅಂಶಗಳು ಈ ರೀತಿಯಾಗಿವೆ. ಮೊದಲನೆಯದಾಗಿ, ಭೂಮಿಯು ವಸ್ತುವಿನ ಮೇಲೆ ಪ್ರಯೋಗಿಸುವಂತಹ ಬಲದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಹಾಗೆ ಭೂಮಿಯ ರಾಶಿಯನ್ನು ಕಂಡುಹಿಡಿಯೋದು ಹೇಗೆ ಅನ್ನುವಂತಹ ಮಾಹಿತಿಯನ್ನು ಕಲಿತಾ ಇದ್ದೇವೆ. ಅದೇ ರೀತಿಯಲ್ಲಿ ಭೂಮಿಯ ಗುರುತ್ವ ವೇಗೋತ್ಕರ್ಷವನ್ನು ನಾವು ಕಂಡುಹಿಡಿಯೋದು ಹೇಗೆ ಅನ್ನುವಂತಹದ್ದನ್ನು ತಿಳ್ಕೊಳ್ತೇವೆ. ಅಂತಿಮವಾಗಿ ಭೂಮಿ ಮತ್ತು ಚಂದ್ರನ ನಡುವೆ ಇರುವಂತಹ ಬಲದ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಅಂಶಗಳ ಅಧ್ಯಯನಕ್ಕೆ ನಿಮಗಿದೋ ಸ್ವಾಗತ. ಮಕ್ಕಳೇ, ಈಗಾಗಲೇ ನಿಮಗೆಲ್ಲ ತಿಳಿದಿದೆ ನ್ಯೂಟನ್ನ ಬಗ್ಗೆ. ನ್ಯೂಟನ್ ಒಂದು ಸೇಬಿನ ಹಣ್ಣಿನ ಮರದ ಕೆಳಗೆ ಕೂತಿದ್ದಂತೆ. ಆಗ ಆತನ ತಲೆಯ ಮೇಲೆ ಸೇಬು ಬಿತ್ತಂತೆ. ಈ ಕಥೆಯನ್ನು ನೀವೆಲ್ಲರೂ ಕೇಳಿದ್ದೀರ. ಆಗ ಅವನಿಗೆ ಬಂದಂತಹ ಯೋಚನೆ ಏನು? ಈ ಸೇಬು ಏನಕ್ಕೆ ಕೆಳಕ್ಕೆ ಬಿತ್ತು? ಯಾಕೆ ಇದು ಮೇಲಕ್ಕೆ ಹೋಗಲಿಲ್ಲ? ಅಥವಾ ಕೆಳಕ್ಕೆ ಬೀಳೋದಕ್ಕೆ ಏನಾದರೂ ಕಾರಣ ಇದೆಯಾ ಅನ್ನುವಂತಹ ಹಲವಾರು ಯೋಚನೆಗಳು ನ್ಯೂಟನ್ಗೆ ಬಂತಂತೆ. ಈ ರೀತಿಯಾದಂತಹ ಹಲವಾರು ಪ್ರಶ್ನಾತ್ಮಕ ಯೋಚನೆಗಳಿಂದ ನ್ಯೂಟನ್ ಹಲವಾರು ಆವಿಷ್ಕಾರಗಳನ್ನು ನಮಗೆ ನೀಡಿದ. ಈ ರೀತಿಯ ಅನೇಕ ಆವಿಷ್ಕಾರಗಳು ಅಥವಾ ಸಂಶೋಧನೆಗಳಲ್ಲಿ ನಮಗೆ ಮುಖ್ಯವಾದದ್ದು ನ್ಯೂಟನ್ ನೀಡಿದಂತಹ ವಿಶ್ವವ್ಯಾಪಿ ಗುರುತ್ವ ನಿಯಮ. ಈ ವಿಶ್ವವ್ಯಾಪಿ ಗುರುತ್ವ ನಿಯಮ ಅಂದರೆ ಏನು? ಮಕ್ಕಳೇ, ಈ ವಿಶ್ವದಲ್ಲಿರುವಂತಹ ಪ್ರತಿಯೊಂದು ಕಣವು ಇನ್ನೊಂದು ಕಣವನ್ನು ಆಕರ್ಷಿಸ್ತಾ ಇರುತ್ತೆ. ಅಂದರೆ ಅದರ ಮೇಲೆ ಬಲವನ್ನು ಪ್ರಯೋಗ ಮಾಡ್ತಾ ಇರುತ್ತೆ. ಹೇಗೆ ಒಂದು ವಸ್ತು ಇನ್ನೊಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡ್ತಾ ಇರುತ್ತೋ, ಅದೇ ರೀತಿಯಲ್ಲಿ ಆ ಇನ್ನೊಂದು ವಸ್ತು ತನ್ನ ಮೇಲೆ ಬಲ ಪ್ರಯೋಗ ಮಾಡ್ತಾ ಇರುವಂತಹ ವಸ್ತುವಿನ ಮೇಲೂ ಕೂಡ ಅಷ್ಟೇ ಸಮನಾದಂತಹ ಬಲವನ್ನು ಪ್ರಯೋಗ ಮಾಡ್ತಾ ಇರುತ್ತೆ. ಇದಕ್ಕೆ ಹೊರತಾಗಿ ಯಾವ ಒಂದು ಕಾಯವೂ ವಿಶ್ವದಲ್ಲಿ ಇಲ್ಲ ಅನ್ನುವಂತಹದ್ದನ್ನು ನ್ಯೂಟನ್ ಹೇಳ್ತಾನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆತ ಒಂದು ಸೂತ್ರವನ್ನು ಕೂಡ ಕೊಡ್ತಾನೆ. ಆ ಸೂತ್ರ ಏನು, ಅದರಿಂದ ನಮಗಾದಂತಹ ಉಪಯೋಗಗಳೇನು ಅನ್ನುವಂತಹದನ್ನೆಲ್ಲ ಇವತ್ತು ನಾವು ತಿಳ್ಕೊಳ್ಳೋಣ. ನ್ಯೂಟನ್ ಎರಡು ವಸ್ತುಗಳನ್ನು ತಗೊಂಡು, ಅಂದರೆ ಎರಡು ಕಾಯಗಳನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಅವುಗಳ ಮುಖಾಂತರ ಭೂಮಿಯ ದ್ರವ್ಯರಾಶಿ ಹೇಗಿರುತ್ತೆ, ಎಷ್ಟಿರುತ್ತೆ ಅನ್ನುವಂತಹದನ್ನು ಕಂಡುಹಿಡಿಯುವ ಪ್ರಯತ್ನವನ್ನು ಪ್ರಾರಂಭಿಸ್ತಾನೆ. ಇಲ್ಲಿ ಎರಡು ವಸ್ತುಗಳು, ಅಂದರೆ ಎರಡು ಕಾಯಗಳನ್ನು ತೆಗೆದುಕೊಳ್ಳಲಾಗಿದೆ. ಮೊದಲನೆಯದು ಎ ಕಾಯ, ಎರಡನೆಯದು ಬಿ ಕಾಯ. ಕಾಯ ಅಂದರೆ ವಸ್ತು ಅಂತ. ಮೊದಲನೇ ಕಾಯದ ದ್ರವ್ಯರಾಶಿಯನ್ನು ನಾವಿಲ್ಲಿ m1 ಅಂತ ಕರ್ಕೊಂಡಿದ್ದೀವಿ. ಹಾಗೆ ಕಾಯ ಬಿಯ ದ್ರವ್ಯರಾಶಿಯನ್ನು m2 ಅಂತ ಕರ್ಕೊಂಡಿದ್ದೇವೆ. ಹಾಗೆ ಈ ಎರಡೂ ಕಾಯಗಳ ನಡುವಿನ ಅಂತರವನ್ನು ನಾವು ಡಿ ಅಂತ ಸೂಚಿಸ್ಕೊಂಡಿದ್ದೇವೆ. ಎರಡು ಕಾಯಗಳ ನಡುವಿನ ಅಂತರ ಅಂತಂದರೆ ಈ ಕಾಯದ ಮಧ್ಯಭಾಗ ಅಥವಾ ಕೇಂದ್ರ ಭಾಗದಿಂದ ಈ ಕಾಯದ ಕೇಂದ್ರ ಭಾಗಕ್ಕಿರುವಂತಹ ದೂರ ಅನ್ನುವಂತಹದ್ದನ್ನು ನಾವು ತಿಳ್ಕೊಂಡಿರಬೇಕು. ಇವೆರಡರ ನಡುವೆ ಉಂಟಾಗುವಂತಹ ಈ ಬಲವನ್ನು ಕಂಡುಹಿಡಿಯೋದಕ್ಕೆ ನ್ಯೂಟನ್ ಈ ಸೂತ್ರವನ್ನು ನೀಡ್ತಾನೆ. ಇಲ್ಲಿ ಮುಖ್ಯವಾಗಿ ಜಿ ಅಂತಂದರೆ ಗುರುತ್ವ ಸ್ಥಿರಾಂಕ, ಹಾಗೆ m1 ಅನ್ನುವಂತಹದ್ದು ಕಾಯ ಎನ ದ್ರವ್ಯರಾಶಿ, ಹಾಗೆ m2 ಅನ್ನುವಂತಹದ್ದು ಕಾಯ ಬಿನ ದ್ರವ್ಯರಾಶಿ. ಇನ್ನುಳಿದಂತೆ ಛೇದದಲ್ಲಿ d² ಇದೆ. ಅಂದರೆ ಇವೆರಡರ ನಡುವಿನ ದೂರದ ವರ್ಗವನ್ನು ನಾವು ಪರಿಗಣಿಸ್ಕೊಂಡಿದ್ದೇವೆ. ಈ ಒಂದು ಸೂತ್ರದ ಮೂಲಕ ಒಂದು ಕಾಯವು ಇನ್ನೊಂದು ಕಾಯದ ಮೇಲೆ ಹೇಗೆ ತನ್ನ ಬಲವನ್ನು ಪ್ರಯೋಗ ಮಾಡ್ತಾ ಇದೆ ಅನ್ನುವಂತಹದ್ದನ್ನು ಕಂಡುಹಿಡಿಯಬಹುದು ಅನ್ನುವಂತಹದ್ದನ್ನು ಹೇಳಿಕೊಟ್ಟಿದ್ದೆ ನ್ಯೂಟನ್. ಮುಖ್ಯವಾಗಿ ನಾವಿಲ್ಲಿ ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕದ ಬೆಲೆಯನ್ನು ನೋಡ್ತೀವಿ. ಅಂದರೆ ಕ್ಯಾಪಿಟಲ್ ಜಿಯ ಬೆಲೆಯನ್ನು ನೋಡ್ತೀವಿ.
ಇದರ ಬೆಲೆ 6.7 ಇಂಟು 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg² ಆಗಿದೆ. ಈ ಒಂದು ಬೆಲೆಯನ್ನು ಕೊಟ್ಟಿದ್ದು ಯಾರು ಅನ್ನುವಂತಹದ್ದನ್ನು ನಾವು ನೋಡೋದೇ ಆದರೆ ಇದನ್ನು ಕಂಡುಹಿಡಿದಿದ್ದು ಹೆನ್ರಿ ಕ್ಯಾವೆಂಡಿಶ್ ಅನ್ನುವಂತಹ ವಿಜ್ಞಾನಿ. ತಾನು ಮಾಡಿದ ಗುರುತ್ವಗಳ ಮೇಲಿನ ಪ್ರಯೋಗಗಳಿಂದಾಗಿ ಗುರುತ್ವ ಸ್ಥಿರಾಂಕದ ಬೆಲೆಯನ್ನು ಕೊಡ್ತಾನೆ. ನ್ಯೂಟನ್ ನೀಡಿದಂತಹ ಸೂತ್ರ ಹಾಗೂ ಹೆನ್ರಿ ಕ್ಯಾವೆಂಡಿಶ್ ನೀಡಿದಂತಹ ಈ ಗುರುತ್ವ ಸ್ಥಿರಾಂಕದ ಬೆಲೆಗಳನ್ನು ಉಪಯೋಗಿಸ್ಕೊಂಡು ನಾವು ವಸ್ತುವಿನ ಮೇಲೆ ಭೂಮಿಯು ತನ್ನ ಬಲವನ್ನು ಹೇಗೆ ಪ್ರಯೋಗಿಸುತ್ತೆ ಅನ್ನುವಂಥದ್ದನ್ನು ಈಗ ತಿಳ್ಕೊಳ್ಳೋಣ. ಮುಖ್ಯವಾಗಿ ಭೂಮಿಯ ಮೇಲೆ ಯಾವುದೇ ಒಂದು ವಸ್ತು ಇದ್ದಾಗ ಆ ವಸ್ತುವಿನ ಮೇಲೆ ಭೂಮಿ ಪ್ರಯೋಗಿಸುವಂತಹ ಬಲ ಹೇಗಿರುತ್ತೆ ಅನ್ನುವಂಥದ್ದನ್ನು ಈಗ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ನೀವಿಲ್ಲಿ ಕಾಣ್ತಾ ಇದ್ದೀರಾ, ಭೂಮಿ ಇದೆ. ಭೂಮಿಯ ಮೇಲೆ ಭೂಮಿಗೆ ಅಂಟಿಕೊಂಡಂತೆ ಒಂದು ಸಣ್ಣ ವಸ್ತುವಿದೆ, ಅಂದರೆ ಒಂದು ಕಾಯ ಇದೆ. ಈ ವಸ್ತುವಿನಿಂದ ಭೂಮಿಯ ಕೇಂದ್ರಕ್ಕೆ ಇರುವಂತಹ ದೂರವನ್ನು ನಾವು ಡಿ ಅಂತ ಕರ್ಕೊಳ್ಳೋಣ. ಈ ಡಿ ಅನ್ನುವಂತಹದ್ದು ಭೂಮಿ ಅನ್ನುವಂತಹ ಗೋಳದ ತ್ರಿಜ್ಯ ಆಗಿರುತ್ತೆ. ಯಾಕಂದರೆ ಈ ವಸ್ತು ಭೂಮಿಯ ಮೇಲ್ಮೈನಲ್ಲೇ ಅಂಟುಕೊಂಡು ಇದೆ. ಆದ್ದರಿಂದ ಈ ವಸ್ತುವಿನ ತ್ರಿಜ್ಯವು ಭೂಮಿಯ ತ್ರಿಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ತುಂಬ ಕಡಿಮೆ ಇರೋದ್ರಿಂದ ಹೆಚ್ಚು ಪರಿಗಣನೆಗೆ ನಾವು ತೆಗೆದುಕೊಳ್ಳದೆ ಭೂಮಿಯ ತ್ರಿಜ್ಯವನ್ನೇ ನಾವು ಡಿ ಅಂತ ಪರಿಗಣಿಸಬಹುದು. ಈ ರೀತಿ ಇದ್ದಾಗ ಈ ವಸ್ತುವಿನ ಮೇಲೆ ಉಂಟಾಗುವಂತಹ ಬಲ ಹೇಗಿರುತ್ತೆ ಅನ್ನುವಂತಹದ್ದನ್ನು ನಾವು W=mg ಅನ್ನುವಂತಹ ಸೂತ್ರದಿಂದ ಕಂಡುಹಿಡಿಯಬಹುದು. ಈ ಸೂತ್ರವನ್ನು ನಾವು ಪಡ್ಕೊಂಡಿದ್ದು ನ್ಯೂಟನ್ನ ಚಲನೆಯ 2ನೇ ನಿಯಮದ ಸೂತ್ರದ ಆಧಾರದ ಮೇಲೆ. ಇದೇ ರೀತಿಯಲ್ಲಿ ಹೇಗೆ ಈ ಒಂದು ವಸ್ತುವಿನ ಮೇಲೆ ಭೂಮಿ ತನ್ನ ಬಲವನ್ನು ಪ್ರಯೋಗ ಮಾಡ್ತಾ ಇದೆ ಅಂತ ಕಂಡುಹಿಡಿಯಬಹುದೋ ಅದೇ ರೀತಿಯಲ್ಲಿ ಇನ್ನೊಂದು ಸೂತ್ರದ ಮೂಲಕ ನಾವು ಇದನ್ನು ಕಂಡುಹಿಡಿಯಬಹುದು. ಆ ಸೂತ್ರವೇ F=g×m×m/d². ಈ ಎರಡೂ ಸೂತ್ರಗಳು ಒಂದೇ. ಈ ಎರಡೂ ಸೂತ್ರಗಳಿಂದ ನಮಗೆ ಆಗುವಂತಹ ಪ್ರಯೋಜನ ಏನಂತಂದರೆ, ಒಂದು ವಸ್ತುವಿನ ಮೇಲೆ ಭೂಮಿ ಹೇಗೆ ತನ್ನ ಬಲವನ್ನು ಪ್ರಯೋಗ ಮಾಡುತ್ತೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳುವಂತಹದ್ದು. ಇವೆರಡು ಒಂದೇ ಆಗಿರೋದ್ರಿಂದ W ಅನ್ನೋದು Fಗೆ ಸಮ ಆಗುತ್ತೆ. ಹಾಗಾಗಿ W ಜಾಗಕ್ಕೆ mg ಬೆಲೆಯನ್ನು, ಹಾಗೆ Fನ ಜಾಗಕ್ಕೆ ಈ ಬೆಲೆಯನ್ನು ನಾವು ಆದೇಶ ಮಾಡೋಣ. ಹಾಗೆ ಆದೇಶ ಮಾಡಿದಾಗ ಈ ರೀತಿಯಾಗಿ ನಮಗೆ ಸಿಗುತ್ತೆ. ನೀವಿಲ್ಲಿ ಗಮನಿಸಬಹುದು, ಎಡಭಾಗದಲ್ಲೂ m ಇದೆ, ಬಲಭಾಗದಲ್ಲೂ m ಇದೆ. ಇದು ಒಂದಕ್ಕೊಂದು ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆದ ನಂತರ ಉಳ್ಕೊಂಡಿದ್ದೇನು, G=G=m/d². ಇಲ್ಲಿ ಈ G ಭೂಮಿಯ ಗುರುತ್ವ ಸ್ಥಿರಾಂಕಕ್ಕೆ ಸಂಬಂಧಿಸಿದ್ದಾಗಿದೆ. ಹಾಗೆ ಈ m ಅನ್ನುವಂತಹದ್ದು ಭೂಮಿಯ ದ್ರವ್ಯರಾಶಿ ಆಗಿದೆ. ಇಲ್ಲಿರುವಂತಹ ಈ ಸೂತ್ರವನ್ನೇ ನಾವು ಪಲ್ಲಟಿಸಿ ಬರೆದಾಗ m=G_d²/g ಆಗುತ್ತೆ. ಇದರಿಂದ ನಮಗೆ ಗೊತ್ತಾದಂತಹ ಅಂಶ ಏನು? ಇಲ್ಲಿರುವಂತಹ ಈ ಸೂತ್ರದಿಂದ ಭೂಮಿಯ ಗುರುತ್ವ ವೇಗೋತ್ಕರ್ಷವನ್ನು ಕಂಡುಹಿಡಿಯಬಹುದು. ಹಾಗೆ ಈ ಸೂತ್ರದಿಂದ ಭೂಮಿಯ ದ್ರವ್ಯರಾಶಿಯನ್ನು ಕಂಡುಹಿಡಿಯಬಹುದು ಅನ್ನುವಂತಹದ್ದು. ಇದನ್ನೇ ಆಧಾರವಾಗಿಟ್ಕೊಂಡು ನಾವು ಭೂಮಿಯ ರಾಶಿಯನ್ನು ಕಂಡುಹಿಡಿಯೋದು ಹೇಗೆ ಅನ್ನುವಂತಹದ್ದನ್ನು ಈಗ ತಿಳ್ಕೊಳ್ಳೋಣ. ಭೂಮಿಯ ರಾಶಿಯನ್ನು ಕಂಡುಹಿಡಿಯೋದಕ್ಕೆ ನಮಗೀಗಾಗಲೇ ಗೊತ್ತಿರುವಂತಹ ಸೂತ್ರ m=G_d²/G ಆಗುತ್ತೆ. ಇಲ್ಲಿ d² ಅಂತನಾದರೂ ಬರ್ಕೋಬಹುದು, ಅಥವಾ ಅದರ ಬದಲಾಗಿ RE ಅಂತ ಕೂಡ ಬರ್ಕೊಳ್ಬಹುದು. ಎರಡರಲ್ಲಿ ಯಾವುದನ್ನ ಬರ್ಕೊಂಡ್ರೂ ತಪ್ಪೇನಿಲ್ಲ. RE ಅಂತಂದರೆ ಭೂಮಿಯ ತ್ರಿಜ್ಯ, ರೇಡಿಯಸ್ ಆಫ್ ದಿ ಅರ್ತ್ ಅಂತ ಆಗುತ್ತೆ. ನಂತರದಲ್ಲಿ ನಾವು ಇಲ್ಲಿರುವಂತಹ ಈ ಸೂತ್ರಕ್ಕೆ ಬೆಲೆಗಳನ್ನು ಹಾಕ್ತಾ ಹೋಗೋಣ. ಭೂಮಿಯ ಗುರುತ್ವ ವೇಗೋತ್ಕರ್ಷ 9.8 ಮೀಟರ್/ಸೆಕೆಂಡ್². ಹಾಗೆಯೇ ಭೂಮಿಯ ತ್ರಿಜ್ಯ 6378 ಕಿಲೋಮೀಟರ್ಗಳಾಗಿವೆ. ಕಿಲೋ ಅನ್ನೋ ಬದಲು ನಾನು 10⁻³ ಅಂತ
ಬರ್ಕೊಂಡಿದ್ದೇನೆ. ಅದೇ ರೀತಿಯಲ್ಲಿ ನಮಗೆ ಗುರುತ್ವ ಸ್ಥಿರಾಂಕದ ಬೆಲೆ ಗೊತ್ತು. 6.7 ಇಂಟು 10⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್. ನಾವೀಗ ಇಲ್ಲಿರುವಂತಹ ಈ ಬೆಲೆಗಳನ್ನು ಸರಳೀಕರಿಸ್ತಾ ಹೋಗೋಣ. ನೋಡಿ, 9.8 ಹಾಗೇ ಬರ್ಕೊಂಡಿದ್ದೇನೆ. 6378 ಹೋಲ್ ಸ್ಕ್ವೇರ್ ಇದೆ, ಹಾಗಾಗಿ ಇದಕ್ಕೆ ಸ್ಕ್ವೇರ್ ಹಾಕಿದ್ದೇನೆ. 10⁻3ಕ್ಕೆ ಸ್ಕ್ವೇರ್ ಹಾಕಿದ್ರೆ 10⁻6 ಆಗುತ್ತೆ. ಇನ್ನು ಉಳಿದಂತೆ ಇಲ್ಲಿರುವಂತಹ ಏಕಮಾನಗಳನ್ನೆಲ್ಲ ಇಲ್ಲಿ ಒಟ್ಟಿಗೆ ಬರೆದಿದ್ದೇನೆ. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ, ಇಲ್ಲೂ ಹಾಗೆ ಇದೆ. ಇಲ್ಲಿದ್ದಂತಹ ಮೀಟರ್ಗೆ ಸ್ಕ್ವೇರ್ ಇದೆ, ಹಾಗಾಗಿ ಮೀಟರ್ ಇದ್ದಿದ್ದು ಮೀಟರ್ ಸ್ಕ್ವೇರ್ ಆಗಿದೆ. ಅದೇ ರೀತಿಯಲ್ಲಿ 6.7 ಇಂಟು 10⁻−1 ಹಾಗೆ ಬರ್ಕೊಂಡಿದ್ದೇನೆ. ನ್ಯೂಟನ್ ಅಂದರೆ ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಆಗುತ್ತೆ. ಹಾಗಾಗಿ ನ್ಯೂಟನ್ನ ಬದಲು ನಾನು ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರ್ಕೊಂಡಿದ್ದೇನೆ. ಇನ್ನುಳಿದಂತೆ ಮೀಟರ್ ಸ್ಕ್ವೇರ್ ಹಾಗೆ ಇದೆ, ಹಾಗೆ ಪರ್ ಕೆಜಿ ಸ್ಕ್ವೇರ್ ಕೂಡ ಹಾಗೆ ಇದೆ. ಇನ್ನೇನಿದ್ರೂ ನಮ್ಮ ಕೆಲಸ ಸಂಕ್ಷಿಪ್ತಗೊಳಿಸ್ತಾ ಹೋಗುವಂಥದ್ದು. ಹಾಗೆ ಸಂಕ್ಷಿಪ್ತಗೊಳಿಸುವಾಗ ಅಬ್ಸರ್ವ್ ಮಾಡಿ, ಮೀಟರ್ ಸ್ಕ್ವೇರ್ ಇದೆ, ಇವೆರಡನ್ನ ಸೇರಿಸಿದ್ರೆ ಮೀಟರ್ ಕ್ಯೂಬ್ ಆಗುತ್ತೆ. ಹಾಗೆ s⁻−2 ಹಾಗೆ ಇದೆ. ಕೆಳಭಾಗದಲ್ಲಿ ಬನ್ನಿ, ಇಲ್ಲಿ ಕೆ ಜಿ ಇದೆ, ಇಲ್ಲಿ kg⁻−2 ಇದೆ. ಹಾಗಾಗಿ ಇದರಿಂದ ಇದನ್ನು ನಾವು ಸಂಕ್ಷೇಪಿಸಿದಾಗ kg⁻−1 ಆಗುತ್ತೆ. ಹಾಗೆ ಇಲ್ಲಿ ಮೀಟರ್ ಇದೆ, ಮೀಟರ್ ಸ್ಕ್ವೇರ್ ಇದೆ, ಇವೆರಡನ್ನ ಸೇರಿಸಿದ್ರೆ ಮೀಟರ್ ಕ್ಯೂಬ್ ಆಗುತ್ತೆ. ಉಳಿದಂತೆ s⁻−2 ಹಾಗೆ ಬರ್ಕೊಂಡಿದ್ದೇನೆ. ಈಗ ಇಲ್ಲಿ ಮೇಲ್ಗಡೆ s⁻−2 ಇದೆ, ಕೆಳಗಡೆನೂ ಇದೆ, ಅವೆರಡು ಒಂದಕ್ಕೊಂದು ಕ್ಯಾನ್ಸಲ್ ಆಗುತ್ತೆ. ಹಾಗೆ ಇಲ್ಲಿ m³ ಇಲ್ಲೂ m³ ಕ್ಯಾನ್ಸಲ್ ಆಗುತ್ತೆ. ಇನ್ನುಳಿದಂತಹ ಅಂಶಗಳನ್ನು ನಾನೀಗ ಇಲ್ಲಿ ಬರ್ಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ 10⁻−11 ಅನ್ನುವಂತಹದ್ದನ್ನು ನಾನು ಅಂಶಕ್ಕೆ ತಗೊಂಡೋದಾಗ 10⁻+11 ಆಗುತ್ತೆ. ಇದನ್ನು ನಾನು ಸಂಕ್ಷಿಪ್ತಗೊಳಿಸಿದಾಗ 5.96 ಇಂಟು 10⁻7 ಸಿಗುತ್ತೆ. ಈ 10⁻ ಹಾಗೇ ಇದೆ, 10⁻11 ಕೂಡ ಹಾಗೇ ಇದೆ. ಈಗ ಇಲ್ಲಿರುವಂತಹ ಎಲ್ಲ ಅಂಶಗಳನ್ನು ಸೇರಿಸಿದಾಗ ನೋಡಿ, ಇಲ್ಲಿ 7 ಇದೆ, ಇಲ್ಲಿ 6 ಇದೆ, 13 ಆಯಿತು, ಇಲ್ಲಿ 11 ಇದೆ, ಒಟ್ಟು 24 ಆಗುತ್ತೆ. ಇದು ಭೂಮಿಯ ರಾಶಿ ಆಗುತ್ತೆ. ಅಂದರೆ 5.96 ಅದರ ಹತ್ತಿರದ ಬೆಲೆ 6ಕ್ಕೆ ನಾನು ಸಮ ಮಾಡ್ಕೊಳ್ತಾ ಇದ್ದೇನೆ. 6 ಇಂಟು 10⁻24 kg ಅನ್ನುವಂತಹದ್ದು ನಮ್ಮ ಭೂಮಿಯ ದ್ರವ್ಯರಾಶಿ ಆಗಿದೆ. ಇದನ್ನು ನಾವು ಉಪಯೋಗಿಸ್ಕೊಂಡು ಹಲವಾರು ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಬಹುದಾಗಿದೆ. ಅದೇನು ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಈ ವಿಜ್ಞಾನಿಗೆ ನಮ್ಮ ನಮನಗಳನ್ನು ಸಲ್ಲಿಸಬೇಕಾಗುತ್ತೆ. ಸರಿಸುಮಾರು 230 BCಯಲ್ಲಿ ಗ್ರೀಕ್ ದೇಶದ ಅಲೆಕ್ಸಾಂಡ್ರಿಯಾದಲ್ಲಿ ಬದುಕಿದ್ದಂತಹ ಗಣಿತಶಾಸ್ತ್ರಜ್ಞ ಎರಾಟೋಸ್ಥನೀಸ್. ಈತ ಆಗಿನ ಕಾಲದಲ್ಲೇ ಯಾವುದೇ ಅತ್ಯುತ್ತಮವಾದಂತಹ ಸಲಕರಣೆಗಳಿಲ್ಲದಿದ್ದರೂ ಭೂಮಿಯ ತ್ರಿಜ್ಯವನ್ನು ಲೆಕ್ಕ ಹಾಕಿದ್ದ. ನಮಗೆ ಈಗ ಗೊತ್ತಾಗಿರುವಂತಹ ವಿಚಾರ, ಭೂಮಿಯ ದ್ರವ್ಯರಾಶಿ ಅಂತಂದರೆ G ಇಂಟು RE²/G ಅನ್ನುವಂತಹದ್ದು. ಇಲ್ಲಿ G ಅಂದರೆ ಭೂಮಿಯ ಗುರುತ್ವ ವೇಗೋತ್ಕರ್ಷ, RE ಅಂತಂದರೆ ಭೂಮಿಯ ತ್ರಿಜ್ಯ, ಹಾಗೆ G ಅಂತಂದರೆ ಭೂಮಿಯ ಗುರುತ್ವ ಸ್ಥಿರಾಂಕ. ಹಾಗಂದ್ರೆ ಭೂಮಿಯ ದ್ರವ್ಯರಾಶಿ ಈ 3 ಅಂಶಗಳ ಮೇಲೆ ಅವಲಂಬಿತ ಆಗಿರುತ್ತೆ ಹೊರತು ಇನ್ನುಳಿದ ಯಾವುದೇ ಕಾಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗೆ ಇದು ಅವಲಂಬಿತ ಆಗಿರೋದಿಲ್ಲ. ನಮಗೆ ಭೂಮಿಯ ದ್ರವ್ಯರಾಶಿಯನ್ನು ಲೆಕ್ಕ ಹಾಕೋದಿಕ್ಕೆ ಬೇರೊಂದು ಕಾಯ ಅಥವಾ ಬೇರೊಂದು ವಸ್ತು ಅಗತ್ಯವಿಲ್ಲ ಅನ್ನುವಂತಹದ್ದನ್ನು ಈ ಸೂತ್ರ ನಮಗೆ ತಿಳಿಸ್ತಾ ಇದೆ. ಮಕ್ಕಳೇ, ಈಗ ತಾನೇ ನಾವು ನೋಡಿದ್ವಲ್ಲ 6 ಇಂಟು 10⁻24 kg ಅಂತ, ಅದನ್ನೇನಾದರೂ ಸಾಮಾನ್ಯ ಭಾಷೆಯಲ್ಲಿ ಬರೆಯೋದಾದರೆ ಇಷ್ಟು ಉದ್ದಕ್ಕೆ ಬರಿಬೇಕಾಗತ್ತೆ. 6ರ ಮುಂದೆ 24 ಸೊನ್ನೆಗಳನ್ನು ಹಾಕಿ ಕೊನೆಯಲ್ಲಿ kgಯನ್ನು ಹಾಕಿ ಬರಿಬೇಕಾಗತ್ತೆ. ಆದ್ದರಿಂದ ನಾವು
ಸಾಮಾನ್ಯವಾಗಿ ಇಂತಹ ದೊಡ್ಡ ಸಂಖ್ಯೆಗಳನ್ನು ಬರೀಬೇಕಾದ್ರೆ ಘಾತಾಂಕ ರೂಪವನ್ನು ಬಳಸ್ಕೊಳ್ತೇವೆ. ಮಕ್ಕಳೇ, ಈಗ ನಾವು ಭೂಮಿಯ ಗುರುತ್ವ ವೇಗೋತ್ಕರ್ಷದ ಬೆಲೆಯನ್ನು ಕಂಡುಹಿಡಿಯೋದು ಹೇಗೆ? ಈಗಾಗಲೇ ಭೂಮಿಯ ಗುರುತ್ವ ವೇಗೋತ್ಕರ್ಷ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅನ್ನುವಂತಹದನ್ನು ನಾವು ಬಳಸಿದ್ವಿ. ಆ ಬೆಲೆ ಹೇಗೆ ಸಿಗುತ್ತೆ ಅನ್ನುವಂತಹದನ್ನು ನೋಡೋಣ. ಮುಖ್ಯವಾಗಿ ಇದಕ್ಕೆ ಬೇಕಾಗಿರುವಂಥದ್ದು ಭೂಮಿಯ ರಾಶಿ, ಅದು 6 × 10⁻24 kg ಎನ್ನುವಂತಹದ್ದು ನಮಗೆ ಗೊತ್ತಾಗಿದೆ. ಹಾಗೆ ಭೂಮಿಯ ತ್ರಿಜ್ಯವೂ ಕೂಡ ನಮಗೆ ಗೊತ್ತು. ಇಲ್ಲಿ ಭೂಮಿ ಇದೆ, ಭೂಮಿಯ ಕೇಂದ್ರದಿಂದ ಅದರ ಪರಿಧಿಗೆ ಇರುವಂತಹ ದೂರ ನಾವು 6400 ಕಿಲೋಮೀಟರ್ ಅಂತ ರೌಂಡ್ ಅಪ್ ಮಾಡಿಕೊಂಡಿದ್ದೇವೆ. ಹಾಗೆ ಭೂಮಿಯ ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕ 6.7 × 10⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg² ಆಗಿದೆ ಅನ್ನುವಂತಹದ್ದು ಕೂಡ ನಮಗೆ ಗೊತ್ತು. ನಾವೀಗ ಭೂಮಿಯ ಗುರುತ್ವ ವೇಗೋತ್ಕರ್ಷಕ್ಕೆ ಸಂಬಂಧಪಟ್ಟಂತಹ ಈ ಸೂತ್ರಕ್ಕೆ ಇಲ್ಲಿರುವಂತಹ ಈ ಬೆಲೆಗಳನ್ನು ಹಾಕೋಣ. ಜಿಯ ಬೆಲೆ ನಮಗೆ ಗೊತ್ತು, ಇಲ್ಲೇ ಕೊಟ್ಟಿದ್ದಾರೆ, ಈ ಬೆಲೆಯನ್ನು ಹಾಕೋಣ. ಹಾಗೆ ಎಂನ ಬೆಲೆ ಕೂಡ ನಮಗೆ ಈಗಾಗಲೇ ಗೊತ್ತಾಗಿದೆ, ಆ ಬೆಲೆಯನ್ನು ಕೂಡ ಇಲ್ಲಿ ಹಾಕೋಣ. ಛೇದದಲ್ಲಿ r² ಇದೆ, r ಅಂದರೆ ಭೂಮಿಯ ತ್ರಿಜ್ಯ ಆಗಿದೆ, ಆ ಬೆಲೆಯನ್ನು ಕೂಡ ಇಲ್ಲಿ ಹಾಕೊಳ್ತಾ ಇದ್ದೇನೆ. ಇದನ್ನು ನಾವು ಸಂಕ್ಷಿಪ್ತಗೊಳಿಸ್ತಾ ಹೋದಾಗ ಮೊದಲು ಇಲ್ಲಿರುವ ಅಂಕೆಗಳನ್ನು ಬರ್ಕೊಳ್ಳೋಣ, ನಂತರ ಇಲ್ಲಿರುವಂತಹ ಏಕಮಾನಗಳನ್ನು ಬರ್ಕೊಳ್ಳೋಣ. ಹಾಗೆ ಬರ್ಕೊಂಡಾಗ ನೋಡಿ ಈ ರೀತಿಯಾಗಿ ನಮಗೆ ಸಿಗುತ್ತೆ. ಇದನ್ನು ಮತ್ತಷ್ಟು ಸಂಕ್ಷಿಪ್ತಗೊಳಿಸೋಣ. ಹಾಗೆ ಸಂಕ್ಷಿಪ್ತಗೊಳಿಸಿದಾಗ ಮೇಲ್ಭಾಗದಲ್ಲಿ 6.7 × 6 ಗುಣಿಸಿದ್ರೆ 40.2 ಸಿಗುತ್ತೆ. ಇನ್ನುಳಿದಂತೆ ಈ ಮಾಹಿತಿಯನ್ನು ಇಲ್ಲಿ ಬರ್ಕೊಂಡಿದ್ದೇನೆ. 10⁻11 ಹಾಗೆ ಇದೆ, ಇಲ್ಲಿ 10⁻24 ಇದೆ, ಹಾಗಾಗಿ +24 ಬರೆದಿದ್ದೇನೆ. ಈ 10⁻12 ಅಂಶಕ್ಕೆ ಹೋದರೆ 10⁻−12 ಆಗುತ್ತೆ. ಇನ್ನುಳಿದಂತೆ ಇಲ್ಲಿರುವಂತಹ ಈ ಎಲ್ಲ ಮಾಹಿತಿಗಳನ್ನು ಬರ್ಕೊಳ್ಳೋಣ. ಕೆಳಭಾಗದಲ್ಲಿರುವಂತಹ ಅಂಶಗಳನ್ನು ಕೂಡ ಈ ರೀತಿಯಾಗಿ ಬರ್ಕೊಳ್ಳೋಣ. ಇಲ್ಲಿ m² ಇತ್ತಲ್ಲ, ಇದು ಮೇಲ್ಭಾಗಕ್ಕೆ ಹೋದರೆ m⁻−2 ಆಗುತ್ತೆ. ನ್ಯೂಟನ್ನ ಜಾಗದಲ್ಲಿ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅನ್ನು ನಾವು ಹಾಕ್ಕೊಂಡಿದ್ದೇವೆ. ಇಲ್ಲಿ ಅಬ್ಸರ್ವ್ ಮಾಡಿ, kg ಮತ್ತು kg² ಆಗುತ್ತೆ, ಅದು kg⁻−2 ಕ್ಯಾನ್ಸಲ್ ಆಗೋಗುತ್ತೆ. ಅದೇ ರೀತಿಯಲ್ಲಿ m² ಜೊತೆಗೆ ಈ m⁻−2 ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ನಮಗೆ ಉಳ್ಕೊಂಡಿದ್ದೇನು? ಇದಿಷ್ಟು ಅಂಶದಲ್ಲಿರುವಂತಹ ಮಾಹಿತಿ ಹಾಗೂ ಇದು ಛೇದದಲ್ಲಿರುವಂತಹ ಮಾಹಿತಿ. ಇವೆರಡನ್ನ ಸಂಕ್ಷಿಪ್ತಗೊಳಿಸಿದಾಗ ನಮಗೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಸಿಗುತ್ತೆ. ಇದು ಭೂಮಿಯ ಗುರುತ್ವ ವೇಗೋತ್ಕರ್ಷ ಆಗಿದೆ. ಈ ಗುರುತ್ವ ವೇಗೋತ್ಕರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾಹಿತಿಯನ್ನು ನಾವೀಗ ನೋಡೋಣ. ಭೂಮಿಯ ಗುರುತ್ವ ವೇಗೋತ್ಕರ್ಷವನ್ನ ನಿಖರವಾಗಿ ಅಳೆದಂತಹ ವಿಜ್ಞಾನಿ ಅಂತಂದ್ರೆ ಗೆಲಿಲಿಯೋ ಗೆಲಿಲಿ. ಈತ 16ನೇ ಶತಮಾನದಲ್ಲಿ ಭೂಮಿಯ ಮೇಲ್ಮೈನಲ್ಲಿ ಗುರುತ್ವಾಕರ್ಷಣೆಯ ಬಲದಿಂದ ವೇಗೋತ್ಕರ್ಷವನ್ನು ಕಂಡುಹಿಡಿದು ಅದರ ಬೆಲೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎಂದು ತಿಳಿಸಿದಂತಹ ವಿಜ್ಞಾನಿ. ನಾವೀಗ ಭೂಮಿ ಮತ್ತು ಚಂದ್ರನ ನಡುವೆ ಇರುವಂತಹ ಬಲದ ಬಗ್ಗೆ ತಿಳ್ಕೊಳ್ಳೋಣ. ಮುಖ್ಯವಾಗಿ ಈಗಾಗಲೇ ನೋಡಿದಂತೆ 2 ವಸ್ತುಗಳು ಇಲ್ಲಿ ಕಾಣ್ತಾ ಇವೆ. ಇವೆರಡರ ನಡುವಿನ ಬಲ ಹೇಗಿದೆ ಅನ್ನುವಂತಹದ್ದನ್ನು ಈ ಸೂತ್ರದಿಂದ ಕಂಡುಹಿಡಿಬಹುದು ಅನ್ನುವಂಥದ್ದು ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಈಗ ಈ ಏಕಾಯದ ಜಾಗದಲ್ಲಿ ಭೂಮಿಯನ್ನು ತೆಗೆದುಕೊಳ್ತಾ ಇದ್ದೇನೆ. ಇದರ ರಾಶಿಯನ್ನು ನಾನು ಎಂ ಅಂತ ಬರ್ಕೊಳ್ತಾ ಇದ್ದೇನೆ. ಕ್ಯಾಪಿಟಲ್ ಎಂ ಇಲ್ಲಿ ಆಗಿದೆ. ಹಾಗೆ ಚಂದ್ರನ ರಾಶಿಯನ್ನು ಸ್ಮಾಲ್ ಎಂ ಆಗಿ ಬರ್ಕೊಳ್ತಾ ಇದ್ದೇನೆ. ಇವೆರಡರ ನಡುವೆ ಇರುವಂತಹ ದೂರವನ್ನು ಡಿ ಅಂತ ಬರ್ಕೊಂಡಿದ್ದೇನೆ. ಮುಖ್ಯವಾಗಿ ನಾವಿಲ್ಲಿ ಪರಿಗಣಿಸಬೇಕಾಗಿರುವಂತಹದ್ದು ಭೂಮಿಯ ಕೇಂದ್ರ ಭಾಗದಿಂದ
ಚಂದ್ರನ ಕೇಂದ್ರ ಭಾಗಕ್ಕೆ ಇರುವಂತಹ ದೂರವನ್ನ. ಇವೆರಡರ ನಡುವೆ ಇರುವಂತಹ ಬಲವನ್ನ ಕಂಡುಹಿಡಿಬೇಕಾದ್ರೆ ನಾವು ಈ ಸೂತ್ರವನ್ನ ಬಳಸ್ತೇವೆ. ಇಲ್ಲಿರುವ ಸೂತ್ರಕ್ಕೂ ಯಾವುದೇ ಬದಲಾವಣೆ ಇಲ್ಲ. ಇಲ್ಲಿ M1 ಅನ್ಕೊಂಡಿದ್ವಿ, ಅದೇ ಜಾಗದಲ್ಲಿ ಇಲ್ಲಿ ಕ್ಯಾಪಿಟಲ್ M ಹಾಕಿದ್ವಿ. ಹಾಗಾಗಿ M1 ಜಾಗದಲ್ಲಿ M, ಹಾಗೆ M2 ಜಾಗದಲ್ಲಿ ಇಲ್ಲಿ ಸ್ಮಾಲ್ m ಹಾಕೊಂಡಿದ್ವಿ, ಅದನ್ನೇ ಇಲ್ಲಿ M2 ಜಾಗದಲ್ಲಿ ಬರ್ಕೊಂಡಿದ್ದೇವೆ. ಇಲ್ಲಿ ನಾವು ಗಮನಿಸಬೇಕಾದದ್ದು ಕ್ಯಾಪಿಟಲ್ M ಅನ್ನುವಂತಹದ್ದು ಭೂಮಿಯ ದ್ರವ್ಯರಾಶಿ, ಹಾಗೆ ಸ್ಮಾಲ್ m ಅನ್ನುವಂತಹದ್ದು ಚಂದ್ರನ ದ್ರವ್ಯರಾಶಿ. ನಾವೀಗ ಈ ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ಭೂಮಿ ಮತ್ತು ಚಂದ್ರನ ನಡುವೆ ಉಂಟಾಗುವಂತಹ ಬಲ ಹೇಗಿರುತ್ತೆ ಅನ್ನುವಂತಹದನ್ನು ಒಂದು ಸರಳ ಲೆಕ್ಕವನ್ನು ಬಿಡಿಸುವ ಮುಖಾಂತರ ತಿಳ್ಕೊಳ್ಳೋಣ. ಭೂಮಿಯ ರಾಶಿಯು 6 × 10⁻24 kg ಮತ್ತು ಚಂದ್ರನ ರಾಶಿಯು 7.4 × 1022 kg ಆಗಿದೆ. ಭೂಮಿ ಮತ್ತು ಚಂದ್ರನ ನಡುವಿನ ದೂರವು 3.84 × 10⁵ ಕಿಲೋಮೀಟರ್ ಆದರೆ ಭೂಮಿಯು ಚಂದ್ರನ ಮೇಲೆ ಹಾಕುವ ಬಲವನ್ನು ಲೆಕ್ಕಿಸಿ. ಇಲ್ಲಿ ನಮಗೆ ಭೂಮಿಯ ಗುರುತ್ವ ಸ್ಥಿರಾಂಕದ ಬೆಲೆಯನ್ನು ಕೊಟ್ಟಿದ್ದಾರೆ. ನಮಗೆ ಗೊತ್ತಿರುವಂತಹ ಈ ಎಲ್ಲ ಮಾಹಿತಿಗಳನ್ನು ಮೊದಲು ಬರ್ಕೊಳ್ಳೋಣ. ಆನಂತರ ಇಲ್ಲಿ ಗಮನಿಸಬೇಕಾದಂತಹ ಅಂಶವೆಂದರೆ 3.84 × 10⁵ ಕಿಲೋಮೀಟರ್ ಅನ್ನುವಂತಹದನ್ನು ಇಲ್ಲಿ ಕೊಟ್ಟಿದ್ದಾರೆ. ಕಿಲೋ ಅಂತ ಅಂದರೆ 1000 ಅಂತ ಆಗುತ್ತೆ. ಹಾಗಾಗಿ ಈ ಕೆ ಜಾಗದಲ್ಲಿ 1000 ಅಂತ ಬರ್ಕೊಂಡಿದ್ದೇನೆ. 1000 ಅಂದರೆ 10⁻³ ಆಗುತ್ತೆ. ಇಲ್ಲಿ 10⁵ ಇದೆ. 10⁵ ಮತ್ತು ಈ 10⁻³ ಸೇರಿಸಿದ್ರೆ 10⁸ ಮೀಟರ್ ಆಗುತ್ತೆ. ಇದೇ ರೀತಿಯಲ್ಲಿ ಭೂಮಿ ಚಂದ್ರನ ಮೇಲೆ ಹಾಕುವಂತಹ ಬಲವನ್ನು ಕಂಡುಹಿಡಿಯೋದಿಕ್ಕೆ ಈಗಾಗಲೇ ನಮಗೆ ಗೊತ್ತಿರುವಂತಹ ಈ ಸೂತ್ರವನ್ನು ಬಳಸ್ತಾ ಇದ್ದೇನೆ. ಈ ಸೂತ್ರಕ್ಕೆ ಇಲ್ಲಿರುವಂತಹ ಬೆಲೆಗಳನ್ನು ಹಾಕೋಣ. ಜಿಯ ಬೆಲೆ ನಮಗೆ ಗೊತ್ತು, ಹಾಕಿದ್ದೇನೆ. ಹಾಗೆ ಎಂನ ಬೆಲೆಯನ್ನು ಇಲ್ಲಿ ನೀಡಿದ್ದಾರೆ, ಅದನ್ನು ಕೂಡ ಹಾಕೊಂಡಿದ್ದೇನೆ. ಹಾಗೆ ಚಂದ್ರನ ರಾಶಿಯನ್ನು ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೇನೆ. ಭೂಮಿ ಮತ್ತು ಚಂದ್ರನ ನಡುವೆ ಇರುವಂತಹ ದೂರವನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ಹಾಕ್ಕೊಂಡೆ. ನಂತರ ಈಗ ನಾವು ಇದನ್ನು ಸಂಕ್ಷಿಪ್ತಗೊಳಿಸೋಣ. ಈ ರೀತಿ ಸಂಕ್ಷಿಪ್ತಗೊಳಿಸಬೇಕಾದ್ರೆ ಮೊದಲಿಗೆ ಮೇಲಿರುವಂತಹ ಅಂಕಿಗಳನ್ನೆಲ್ಲ ಒಂದು ಕಡೆ ಬರ್ಕೊಂಡು, ನಂತರ ಘಾತಾಂಕಗಳನ್ನೆಲ್ಲ ಒಂದು ಕಡೆ ಬರ್ಕೊಂಡು, ಆನಂತರ ಉಳಿದಂತಹ ಏಕಮಾನಗಳನ್ನೆಲ್ಲ ಒಂದು ಕಡೆ ಬರ್ಕೊಳ್ಳೋಣ. ಅದೇ ರೀತಿಯಲ್ಲಿ ಛೇದವನ್ನು ನಾನು ಸರಳೀಕರಿಸ್ತಾ ಇದ್ದೇನೆ. ಹಾಗೆ ಸರಳೀಕರಿಸಿದಾಗ ನಮಗೆ ಈ ಬೆಲೆ ಸಿಕ್ಕಿದೆ. ಈಗ ನಾವು ಇಲ್ಲಿರುವಂತಹ ಎಲ್ಲ ಅಂಶಗಳನ್ನು ಸಂಕ್ಷಿಪ್ತಗೊಳಿಸೋಣ. 6.7 × 6 × 7.4 ಸಂಕ್ಷಿಪ್ತಗೊಳಿಸಿದಾಗ 297.48 ಸಿಗುತ್ತೆ. ಹಾಗೆ ಇಲ್ಲಿರುವಂತಹ 10ರ ಎಲ್ಲ ಘಾತಾಂಕಗಳನ್ನು ಈ ರೀತಿಯಾಗಿ ನಾವು ಬರ್ಕೊಳ್ಬಹುದು. 10⁻16 ಮೇಲಕ್ಕೆ ಹೋದಾಗ 10⁻−16 ಆಗಿರೋದನ್ನು ನೀವಿಲ್ಲಿ ಕಾಣಬಹುದು. ಉಳಿದಂತೆ ಇಲ್ಲಿರುವಂತಹ ಎಲ್ಲ ಏಕಮಾನಗಳನ್ನು ಬರ್ಕೊಳ್ಳೋಣ. ಇಲ್ಲಿ ಗಮನಿಸಿ, m² ಕೆಳಭಾಗದಲ್ಲಿದೆ, ಮೇಲ್ಭಾಗಕ್ಕೆ ಹೋದರೆ m⁻² ಆಗುತ್ತೆ. ಅದನ್ನು ಇಲ್ಲಿ ಬರ್ಕೊಂಡಿದ್ದೇನೆ. ಇಲ್ಲಿರುವಂತಹ m² ಇಲ್ಲಿದೆ, ಇಲ್ಲಿದ್ದಂತಹ m² ಮೇಲ್ಭಾಗಕ್ಕೆ ಹೋಗಿ -2 ಆಗಿದೆ. ಅದೇ ರೀತಿಯಲ್ಲಿ kg⁻² ಇದೆ, ಅದನ್ನು ಹಾಗೆಯೇ ಹಾಕಿದ್ದೇನೆ. ಇಲ್ಲಿ kg⁻1, ಇಲ್ಲೂ ಕೂಡ kg⁻1 ಇದೆ, ಅವೆರಡನ್ನು ಇಲ್ಲಿ ಬರ್ಕೊಂಡಿದ್ದೇನೆ. ಛೇದದಲ್ಲಿ ಉಳಿದಿದ್ದು 14.75. ಇದನ್ನು ನಾವು ಸರಳೀಕರಿಸಿದಾಗ 20.16 ಸಿಗುತ್ತೆ. ಹಾಗೆ ಈ 10ರ ಘಾತಾಂಕಗಳನ್ನೆಲ್ಲ ಸರಳೀಕರಿಸಿದ್ರೆ 10⁻19 ಸಿಗುತ್ತೆ. ಉಳಿದಂತೆ ಇವೆಲ್ಲ ಕ್ಯಾನ್ಸಲ್ ಆಗಿ ನ್ಯೂಟನ್ ಮಾತ್ರ ನಮಗೆ ಉಳ್ಕೊಳ್ಳುತ್ತೆ. ಅಲ್ಲಿಗೆ ನಮಗೆ ಸಿಕ್ಕಿದ್ದು ಭೂಮಿಯು ಚಂದ್ರನ ಮೇಲೆ ಹಾಕುವಂತಹ ಬಲ 20.16 × 10⁻19 ನ್ಯೂಟನ್. ಇದನ್ನೇ ನಾವು 2.016 × 10⁻20 ನ್ಯೂಟನ್ ಅಂತ ಬರೆದುಕೊಳ್ಬಹುದು. ಮಕ್ಕಳೇ, ಚಂದ್ರನ ಮೇಲೆ ಭೂಮಿ 2.016 × 10⁻20 ನ್ಯೂಟನ್ನಷ್ಟು ಬಲವನ್ನು ಹಾಕ್ತಾ ಇದೆ ಅಂತ ಅಂದರೆ ಅರ್ಥ ಚಂದ್ರನೂ ಕೂಡ ಭೂಮಿಯ ಮೇಲೆ ಇಷ್ಟೇ ಪ್ರಮಾಣದ ಬಲವನ್ನು ಹಾಕ್ತಾ ಇದ್ದಾನೆ ಅಂತ.
ಮಕ್ಕಳೇ, ನಾವಿಲ್ಲಿ ಗಮನಿಸಿದಂತಹ ಅಂಶವೆಂದರೆ ಭೂಮಿಯು ಚಂದ್ರನ ಮೇಲೆ ಎಷ್ಟು ಪ್ರಮಾಣದ ಬಲವನ್ನು ಹಾಕ್ತೋ ಅಷ್ಟೇ ಪ್ರಮಾಣದ ಬಲವನ್ನು ಚಂದ್ರ ಭೂಮಿ ಮೇಲೆ ಹಾಕಿದೆ. ಆದರೆ ಅವುಗಳ ರಾಶಿಯಲ್ಲಿ ವ್ಯತ್ಯಾಸವನ್ನು ನೀವು ಇಲ್ಲಿ ಗಮನಿಸಬಹುದು. ರಾಶಿಯಲ್ಲಿ ವ್ಯತ್ಯಾಸವಿದ್ದರೂ ಅವುಗಳು ಹಾಕುವಂತಹ ಬಲದಲ್ಲಿ ಮಾತ್ರ ಯಾವುದೇ ವ್ಯತ್ಯಾಸ ಇಲ್ಲ. ಇದನ್ನು ನಾವೊಂದು ಸಣ್ಣ ಸಿಮ್ಯುಲೇಷನ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಮಕ್ಕಳೇ, ನೀವಿಲ್ಲಿ ಗಮನಿಸಿ, ಇಲ್ಲೊಂದು ಕಾಯವಿದೆ, ಅದನ್ನು ನಾವು ಮಾಸ್ 1 ಅಂತ ಕರ್ಕೊಳ್ತಾ ಇದ್ವಿ, ಅಂದರೆ ದ್ರವ್ಯರಾಶಿ 1 ಅಂತ ಕರ್ಕೊಳ್ತಾ ಇದ್ವಿ. ಇದು 2 ಬಿಲಿಯನ್ kg ಇದೆ ಅನ್ನುವಂತಹದ್ದನ್ನು ಇಲ್ಲಿ ಸೂಚಿಸ್ತಾ ಇದೆ. ಬಿಲಿಯನ್ ಅಂದರೆ 100 ಕೋಟಿ ಅಂತ, ಅಂದರೆ 200 ಕೋಟಿ kg ಇದು ತೂಗ್ತಾ ಇದೆ ಅನ್ನುವಂತಹದ್ದು ಗೊತ್ತಾಯಿತು. ಹಾಗೆ ಇನ್ನೊಂದು ಇದೆ, ಎರಡನೇ ವಸ್ತು, ಅದರ ದ್ರವ್ಯರಾಶಿ 4 ಬಿಲಿಯನ್ kg ಆಗಿದೆ ಅನ್ನುವಂತಹದ್ದು. ಈ ಎರಡು ರಾಶಿಗಳ ನಡುವೆ ಇರುವಂತಹ ದೂರ 4 ಕಿಲೋಮೀಟರ್ ಆಗಿದೆ. ಈ ರೀತಿ ಇದ್ದಾಗ ಈ ಒಂದು ವಸ್ತು ಅಂದರೆ ಮಾಸ್ 1 ದ್ರವ್ಯರಾಶಿ 1 ಹೊಂದಿರುವಂತಹ ಈ ಕಾಯವು ಇದರ ಮೇಲೆ ಪ್ರಭಾವ ಬೀರ್ತಾ ಇರುವಂತಹ ಬಲ ಎಷ್ಟಪ್ಪ ಅಂತಂದರೆ 33.4 ನ್ಯೂಟನ್ನಷ್ಟು. ಹಾಗೆ ಗಮನಿಸಿ, ಎರಡನೇ ಕಾಯ ಮೊದಲನೇ ಕಾಯದ ಮೇಲೆ ಬೀರ್ತಾ ಇರುವಂತಹ ಬಲದ ಪ್ರಭಾವ 33.4 ನ್ಯೂಟನ್. ನೀವೀಗ ತಿಳ್ಕೊಂಡಿದ್ದೇನಂತಂದರೆ ದ್ರವ್ಯರಾಶಿ ಎಷ್ಟೇ ಇರಲಿ, ಆದರೆ ಅವುಗಳು ಪ್ರಯೋಗಿಸುವಂತಹ ಬಲಗಳು ಮಾತ್ರ ಒಂದಕ್ಕೊಂದು ಸಮನಾಗಿರುತ್ತೆ. ಈಗ ನಾವೇನು ಮಾಡೋಣ, ಇವೆರಡರ ನಡುವೆ ದೂರ ಹೆಚ್ಚು ಮಾಡಿದ್ರೆ ಇಲ್ಲಿರುವಂತಹ ಬಲ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ ಅನ್ನುವಂತಹದ್ದನ್ನು ನೋಡೋಣ. 4 ಕಿಲೋಮೀಟರ್ ಇದೆ, ಇದನ್ನು ಸ್ವಲ್ಪ ಹೆಚ್ಚು ಮಾಡಿ 5 ಕಿಲೋಮೀಟರ್ಗೆ ನಿಲ್ಲಿಸಿದ್ದೀನಿ. ಈಗ ಗಮನಿಸಿ, ದೂರ ಹೆಚ್ಚಾಯಿತು, ಬಲ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. 21.4 ಇದೆ, ಈಗ 6 ಕಿಲೋಮೀಟರ್ ಮಾಡ್ತಾ ಇದ್ದೀನಿ ನೋಡಿ. 21 ಇದ್ದಿದ್ದು 14ಕ್ಕೆ ಬಂದಿದೆ. ಅಂದರೆ ದೂರ ಹೆಚ್ಚಾದಂತೆ ಇವುಗಳ ನಡುವೆ ಇರುವಂತಹ ಬಲವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ನಾವೇನು ಮಾಡೋಣ, ಇಲ್ಲಿರುವಂತಹ ರಾಶಿಯನ್ನು ಹೆಚ್ಚಿಸಿ ನೋಡೋಣ. ಮೊದಲಿಗೆ ಮೊದಲ ಕಾಯದ ರಾಶಿ 2 ಬಿಲಿಯನ್ kg ಇತ್ತು, ಈಗ 3 ಬಿಲಿಯನ್ kg ಮಾಡ್ತೀನಿ. ಇಲ್ಲಿ ಯಾವುದಾದ್ರೂ ಬದಲಾವಣೆ ಆಗುತ್ತಾ ನೋಡೋಣ. 14.8 ನ್ಯೂಟನ್ ಇದೆ, ಇಲ್ಲೂ ಕೂಡ 14.8 ನ್ಯೂಟನ್ ಇದೆ. ನಾನೀಗ ಮೊದಲ ಕಾಯದ ರಾಶಿಯನ್ನು 1 ಬಿಲಿಯನ್ kg ಅಷ್ಟು ಏರಿಸಿದ್ದೇನೆ. ನೀವಿಲ್ಲಿ ಗಮನಿಸಬಹುದು, 14.8 ಇದ್ದಿದ್ದು 22.2 ನ್ಯೂಟನ್ ಆಗಿದೆ. ಅಂದರೆ ಒಂದು ವಸ್ತುವಿನ ರಾಶಿ ಹೆಚ್ಚಾದರೆ ಅದು ಪ್ರಯೋಗಿಸುವಂತಹ ಬಲವೂ ಕೂಡ ಹೆಚ್ಚಾಗುತ್ತೆ ಅನ್ನುವಂತಹದ್ದನ್ನು ನೀವಿದರಲ್ಲಿ ತಿಳ್ಕೊಳ್ಬಹುದು. ಹಾಗೆಯೇ ಹೇಗೆ ಒಂದು ಕಾಯದ ರಾಶಿ ಹೆಚ್ಚಾಗಿ ಅದು ಪ್ರಯೋಗಿಸುವಂತಹ ಬಲ ಹೆಚ್ಚಾಗುತ್ತೋ ಅದೇ ರೀತಿಯಲ್ಲಿ ಇದರ ರಾಶಿ ಹೆಚ್ಚಾಗದೇ ಇದ್ದರೂ ಬಲ ಮಾತ್ರ ಹೆಚ್ಚಾಗ್ತಾ ಹೋಗುತ್ತೆ. ಎರಡನ್ನೂ ನಾವು ಸಮ ಮಾಡಿ ನೋಡೋಣ. ಈಗ ಇದು 4 ಬಿಲಿಯನ್ kg, ಇದು ಕೂಡ 4 ಬಿಲಿಯನ್ kg ಇದೆ. ಈಗ ಒಂದು ಇನ್ನೊಂದರ ಮೇಲೆ ಬೀರ್ತಾ ಇರುವಂತಹ ಬಲದ ಪ್ರಭಾವ 29.7 ನ್ಯೂಟನ್ ಆಗಿದೆ. ಇಲ್ಲೂ ಕೂಡ 29.7 ನ್ಯೂಟನ್ ಆಗಿದೆ. ಮಕ್ಕಳೇ, ಇದರಿಂದ ನಮಗೆ ಗೊತ್ತಾದಂತಹ ಅಂಶ ಏನಂತಂದರೆ ವಸ್ತುವಿನ ರಾಶಿ ಹೆಚ್ಚಾದಂತೆ ಅದು ಪ್ರಯೋಗಿಸುವ ಬಲವೂ ಕೂಡ ಹೆಚ್ಚಾಗತ್ತೆ. ಹಾಗೆ ಎರಡು ವಸ್ತುಗಳ ನಡುವೆ ಇರುವಂತಹ ದೂರ ಹೆಚ್ಚಾದರೆ ಅವುಗಳ ನಡುವೆ ಇರುವಂತಹ ಬಲದ ಪ್ರಭಾವವೂ ಕೂಡ ಕಡಿಮೆ ಆಗುತ್ತೆ ಎನ್ನುವಂತಹದ್ದು. ಇದುವರೆಗೂ ಮಕ್ಕಳೇ ನೀವು ಭೂಮಿಯ ದ್ರವ್ಯರಾಶಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ಮಾಹಿತಿಗಳನ್ನು ತಿಳ್ಕೊಂಡ್ರಿ. ನಾನು ನಿಮ್ಮ ಮುಂದೆ ಮುಂದಿನ ತರಗತಿಯಲ್ಲಿ ಕಾಣಿಸ್ಕೊಳ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು.